ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇದೀಗ ಮೌಲ್ವಿ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಪ್ರಾರ್ಥನೆಗೆ ವಿರುದ್ಧವಾಗಿ ಕೈ ಸದಸ್ಯರು ಕಚೇರಿಯಲ್ಲಿ ಗಣ ಹೋಮ ನಡೆಸಿದ್ದಾರೆ. ವಿಶೇಷ ಜವಾಬ್ದಾರಿ ಇರ್ತಾರೆ. ಜನರ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಅದರಲ್ಲೂ ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರಿಗೆ ಎಲ್ಲರ ಜವಾಬ್ದಾರಿ. ಅಂದರೆ ಊರಿನ ಏಳಿಗೆ ಇರಬಹುದು, ಸಮರ್ಪಕವಾಗಿ ಜನರಿಗೆಲ್ಲ ಸರ್ಕಾರದಿಂದ ಇರ್ಬೋದು ಏನೆಲ್ಲ ಅನುದಾನ ಬರ್ತದೆ ಅದೆಲ್ಲ ಅವರಿಗೆ ಮುಗಿಸುವಂಥದ್ದು ಇರ್ಬೋದು. ಜವಾಬ್ದಾರಿ ವಿಶೇಷ ರೀತಿಯಲ್ಲಿ ಜವಾಬ್ದಾರಿ ಇರ್ತದೆ. ಅದು ಒಳ್ಳೆ ರೀತಿಯಲ್ಲಿ ಮಾಡಬೇಕಾದ್ರೆ ದೇವರ ಅನುಗ್ರಹ ಮುಖ್ಯ. ಹಾಗೆ ಅಧ್ಯಕ್ಷರು ಒಬ್ಬಂಟಿ ಖರ್ಗೆಗೆ ಸಿಎಂ ಸಡನ್ ಸಪೋರ್ಟ್ ಮಾಡ್ತಿದ್ದಾರೆ. ದೆಹಲಿಯಿಂದಲೇ ಸಿಎಂ ಮೇಲೆ ಖರ್ಗೆ ಒತ್ತಡ ಹೇರಿದ್ದಾರೆ ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಮಾತನಾಡಿದ್ರು. ಎಐಸಿಸಿ ಅಧ್ಯಕ್ಷರ ಮೂಲಕ ಒತ್ತಡ ಹಾಕಿಸಿದ್ದಾರೆ. ಈ ಕಾರಣಕ್ಕೆ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆರನ್ನ ಮುಂಬರುವ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಛಲವಾದಿ ನಾರಾಯಣ ಸ್ವಾಮಿ ಆಗ್ರಹಿಸಿದ್ರು. ಅವರಿಗೆ ಬೇರೆ ಯಾರೂ ಮಾತಾಡಿರಲಿಲ್ಲ, ಇವರೊಬ್ಬರೇ ಒದ್ದಾಡ್ತಿದ್ರು. ನಿನ್ನೆಯಿಂದ ಮಾನ್ಯ ಸಿದ್ದರಾಮಯ್ಯನವರು DCM ಶುರು ಮಾಡಿದ್ದಾರೆ. ಅಂದರೆ ಏನಂದರೆ ಅವ್ರ ಪ್ರಾಬ್ಲಮ್ ಏನಂದರೆ ಪ್ರಿಯಾಂಕ್ ಖರ್ಗೆ ಹೈಕಮಾಂಡಲ್ಲಿ ಇನ್ಫ್ಲೂಯೆನ್ಸ್ ಇರೋ ಮನುಷ್ಯ. ಯಾಕೆಂದರೆ ಅವರ ತಂದೆಯವರೇನೇ ಅಧ್ಯಕ್ಷರು. ಆ ಕಾರಣದಿಂದ ಇವರು ಅಲ್ಲಿ ಹೋಗಿ ಕುಳಿತುಕೊಂಡು ನಿನ್ನೆ ಅಲ್ಲಿಂದ ಒತ್ತಡ ಹಾಕ್ಸ್ತಾ ಇದ್ದಾರೆ ಬೇರೆಯವ್ರ ಕಡೆಯಿಂದ ಬೇರೆ ಲೀಡರ್ಗಳಿಗೆ, ಮಂತ್ರಿಗಳಿಗೆ. ಏನು ಪ್ರಿಯಾಂಕ ಖರ್ಗೆ ಅವ್ರನ್ನ ಒಬ್ಬರನ್ನೇ ಬಿಟ್ಬಿಟ್ರಲ್ಲ ನೀವು ಏನು ಹಿಂಗೆ ಮಾಡಿದರೆ ಪಾರ್ಟಿ ಹೇಗಾಗುತ್ತೆ. ಹಂಗಾಗಿ ನಿನ್ನೆ ಮುಖ್ಯಮಂತ್ರಿಗಳು ಅವರದ ಪ್ರಸ್ತಾಪನೇ ಇಲ್ಲ ಅಂದರು. ಇವತ್ತು ನಾವು ಪ್ರಸ್ತಾಪ ಅವರ ಹೆಸರು. ಬಸ್ ದರ ಏರಿಕೆ ವಿಚಾರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಪಂಚ ಗ್ಯಾರಂಟಿ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದರು. ಹೆಂಡತಿಗೆ ಕೊಟ್ಟು ಗಂಡನಿಂದ ಕಿತ್ಕೊಂಡು ಮೋಸ ಮಾಡಿದ್ರು. ಈ ಸರ್ಕಾರ ಒಂದು ಕಡೆ ದರೋಡೆ ಮಾಡಿ ಮತ್ತೊಂದು ಕಡೆ ಕೊಡುವ ನಾಟಕ ಆಡ್ತಾ ಇದೆ. ಗೃಹಲಕ್ಷ್ಮಿಗೆ 2,000 ಕೊಟ್ಟು ಮದ್ಯಪಾನದಲ್ಲಿ ಡಬಲ್ ವಸೂಲಿಯನ್ನ ಮಾಡಿದ್ರು. ಯುವ ನಿಧಿಯನ್ನ ಕೊಡ್ಲೇ ಇಲ್ಲ. ಜಾತಿ ನಡುವೆ ತಂದು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪಂಚ ಗ್ಯಾರಂಟಿ ಅಂತ ಹೇಳಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಒಂದು ಕಡೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ ಕೊಟ್ಟರು. ಮದ್ಯಪಾನದ ರೇಟನ್ನು ದ್ವಿಗುಣಗೊಳಿಸುವ ಮುಖಾಂತರವಾಗಿ, ಅದರ ಟ್ಯಾಕ್ಸನ್ನು ಹೆಚ್ಚು ಮಾಡುವ ಮುಖಾಂತರವಾಗಿ ಕರ್ನಾಟಕ ಸರ್ಕಾರ 38,000 ಕೋಟಿ ರೂಪಾಯಿನ ಬರೀ ಮದ್ಯಪಾನ ಪ್ರಿಯರಿಂದಲೇ ವಸೂಲಿ ಮಾಡಿಕೊಂಡು ಹೆಂಡತಿಗೆ 2,000 ರೂಪಾಯಿ ಕೊಡೋ, ಗಂಡನ ಕೈಲಿ ವಸೂಲಿ ಮಾಡೋ, ಈ ರೀತಿ ಮೋಸಕ್ಕೆ ಕೈ ಹಾಕ್ತು. ಪೆಟ್ರೋಲ್ ಡೀಸೆಲ್ ದರ ಅಂತ ಹೇಳ್ತಿದ್ರು. ಇವತ್ತು ಪೆಟ್ರೋಲ್ ಡೀಸೆಲ್ನ GST ಒಳಗಡೆ ತರೋದಕ್ಕೆ ಯಾವತ್ತು ಬಿಡ್ತಾನೆ ಇಲ್ಲ ಸರ್ಕಾರ. ಆದರೆ ಇವ್ರು ಟ್ಯಾಕ್ಸೇಷನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಇವ್ರು ನಿರುದ್ಯೋಗದ ಬಗ್ಗೆ ಮಾತಾಡಿದರು. ಬಸ್ ಟಿಕೆಟ್ ದರ ಹೆಚ್ಚಳ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಜನರಿಗೆ ಸುಳ್ಳು ಹೇಳಿ ಅಧಿಕಾರವನ್ನು ಪಡೆದಿದೆ. ಅಧಿಕಾರ ಪಡೆದು ದರ ಹೆಚ್ಚಳ ಮಾಡುವಲ್ಲಿ ಮುಂದಾಗಿದೆ. ಕಾಂಗ್ರೆಸ್ ಸರ್ಕಾರ ನಿರ್ಲಜ್ಜ ಸ್ಥಿತಿಗೆ ಬಂದಿದೆ. ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ. ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ. ಉಚಿತ ಯೋಜನೆಗಳ ಹಣ ಈವರೆಗೂ ಕೂಡ ನೀಡಿಲ್ಲ. ಸರ್ಕಾರದ ಭ್ರಷ್ಟಾಚಾರ ಹಾಗೂ ದುರಾಡಳಿತದ ಕಾರಣದಿಂದ ದೇಶ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ. ರಾಜ್ಯದಲ್ಲಿ ಕೊಲೆ ಸುಲಿಗೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಜಾಸ್ತಿ, ವಿದ್ಯುತ್ತಲ್ಲಿ ಜಾಸ್ತಿ, ಮದ್ಯದಲ್ಲಿ ಜಾಸ್ತಿ, ಆಮೇಲಿಂದ ರಿಜಿಸ್ಟ್ರೇಷನ್ ಚಾರ್ಜಸ್ಸು ಜಾಸ್ತಿ, ಈ ರೀತಿ ಎಲ್ಲ ಜಾಸ್ತಿ ಮಾಡಿ 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 ಈಗ ಇದನ್ನು ಜಾಸ್ತಿ ಮಾಡಿ ಮತ್ತೆ ಜನಕ್ಕೆ ಫ್ರೀ ಕೊಡ್ತೀವಿ ಅಂತ ಹೇಳೋದು. ಪೆಟ್ರೋಲ್ ಡೀಸೆಲ್ ಜಾಸ್ತಿ. ಇವರು ಎಷ್ಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಅದರ 10% ಈ 2,000ದಿಂದ 2,000 ರೂಪಾಯಿ ಕೊಡೋದು ಮತ್ತು ಇತ್ಯಾದಿಯಲ್ಲಿ ಇವನ್ 10% ವಿಲ್ ನಾಟ್ ಬಿ ಕೋಟ್. ಜಾಸ್ತಿನೇ ದುಡ್ಡು ಖರ್ಚು ಮಾಡ್ತಾರೆ. ಅದರ ಭ್ರಷ್ಟಾಚಾರ ದುರಾಡಳಿತದ ಕಾರಣದಿಂದ ರೆವಿನ್ಯೂ ಸರ್ಪ್ಲಸ್ ಸ್ಟೇಟ್ನಿಂದ ರೆವಿನ್ಯೂ ಡೆಫಿಷಿಯೇಟ್ ಸ್ಟೇಟಿಗೆ ಹೋಗ್ತಾ ಇದೆ ರಾಜ್ಯ. ಹಾಲ್ದಲ್ಲಿ ಜಾಸ್ತಿ, ವಿದ್ಯುತ್ತಲ್ಲಿ ಜಾಸ್ತಿ, ಮದ್ಯದಲ್ಲಿ ಜಾಸ್ತಿ, ಆಮೇಲಿಂದ ಬಸ್ ದರ ಏರಿಕೆ ವಿಚಾರಕ್ಕೆ ಮಾಜಿ ಸಚಿವ KS ಈಶ್ವರಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಈಗಾಗಲೇ ನಾನು ಏನೂ ಹೇಳಲ್ಲ, ಮುಂದೆ ನೋಡಿ ಇನ್ನೂ ಏನೇನೋ ಜಾಸ್ತಿ ಆಗತ್ತೆ ಅಂತ. ಕಾಂಗ್ರೆಸ್ನವರು ಸಾಲ ಮಾಡಿ ಗ್ಯಾರಂಟಿ ಯೋಜನೆ ಜಾರಿಗೆ ತಂದರೆ ಇನ್ನು ಏನೇನು ಆಗತ್ತೆ ಅಂತ ವ್ಯಂಗ್ಯವಾಡಿದ್ರು. ಇನ್ನು ಇದೇ ವೇಳೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಪ್ರಿಯಾಂಕ್ ಖರ್ಗೆ ಡೆತ್ ನೋಟ್ನಲ್ಲಿ ನನ್ನ ಹೆಸರು ಇಲ್ಲ ಅಂತಾರೆ. ಬಿಜೆಪಿಯವರು ಪ್ರಿಯಾಂಕ್ ಖರ್ಗೆ ಹೆಸರಿದೆ, ರಾಜೀನಾಮೆ ತಗೊಳ್ಳಿ ಅಂತಾರೆ. ನನ್ನ ಮೇಲೆ ಆರೋಪ
ಬಂದಾಗ ನಾನು ಆ ದಿನವೇ ರಾಜೀನಾಮೆ ಕೊಟ್ಟೆ. ಭಗವಂತನ ದಯೆಯಿಂದ ನನ್ನ ವಿರುದ್ಧ ತನಿಖೆ ನಡೆದು ನಿರ್ದೋಷಿ ಅಂತಾಯ್ತು. ನನಗೆ ಯಾರು ತೊಂದರೆ ಕೊಟ್ಟರೋ ಅವರೆಲ್ಲ ಈಗ ಅನುಭವಿಸ್ತಾ ಇದ್ದಾರೆ, ಮುಂದೆಯೂ ಅನುಭವಿಸ್ತಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮೊನ್ನೆ ನಡೆದಂಥ 3 ವಿಧಾನಸಭೆಯ ಉಪಚುನಾವಣೆಯಲ್ಲಿ ಅವ್ರು ಗೆದ್ದಿದ್ದಾರೆ ಕಾಂಗ್ರೆಸ್ನವರು. ಅವ್ರು ಹೇಳ್ತಾರೆ ಜನ ನಮ್ಮ ಜೊತೆಗಿದ್ದಾರೆ ಅಂತ. ಹಾಗಾಗಿ ಜನ ಅವ್ರ ಜೊತೆಗಿರೋಂಥ ಈ ಸಂದರ್ಭದಲ್ಲಿ ನಾನೇನು ಉತ್ತರ ಕೊಡಲಿ? ಇನ್ನೂ ಸಾಕಷ್ಟು ಅನುಭವಿಸ್ಬೇಕಾಗದೆ. ಇಡೀ ರಾಜ್ಯ ಜನ ಅವ್ರ ಗ್ಯಾರಂಟಿಗಳನ್ನು ನಂಬಿಕೊಂಡು ಓಟ್ ಕೊಟ್ಟಿದ್ದಾರೆ. ಇನ್ನೂ ಅವ್ರ ಜೊತೆಗಿರೋದ್ರಿಂದ ಇನ್ನೂ ಎಷ್ಟು ಅನುಭವಿಸ್ಬೇಕು ಅನ್ನೋದು ನೋಡೋಣ. ಈಗಲೇ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಇಷ್ಟೇ ಹೇಳಬಲ್ಲೆ, ಇದು BJP ಕಾಂಗ್ರೆಸ್ಸು ಪ್ರಶ್ನೆ ಅಲ್ಲ. ಸಂತೋಷ ಅನ್ನೋಂಥ ಒಬ್ಬ ಹುಡುಗ ಅವನು ಆತ್ಮಹತ್ಯೆ ಮಾಡ್ಕೊಂಡ. ನನ್ನ ಹೆಸರು ಬರೆದಿದ್ದ. ಆ ಚೀಟಿ ಎಲ್ಲೋ ಇದ್ದು ಆ ಚೀಟಿ ತಂದರು ಅಂದರೂ ನಾನು ವಿವರಕ್ಕೆ ಹೋಗಲ್ಲ. ನಾನು ಇಮ್ಮಿಡಿಯೇಟಾಗಿ ನೈತಿಕ ಹೊಣೆ ಹೊತ್ತು ಕೇಂದ್ರದ ಪ್ರಧಾನಮಂತ್ರಿ ಗೃಹ ಮಂತ್ರಿಗಳೆಲ್ಲ ಒಪ್ಪಿಗೆ ತೊಗೊಂಡು ನಾನು ತಕ್ಷಣ ರಾಜೀನಾಮೆ ಕೊಟ್ಟೆ. ದೇವ್ರ ದಯದಿಂದ ನಾನು ನಿರ್ದೋಷಿ ಅಂತ ತೀರ್ಮಾನ ಹೊರಗೆ ಬಂದಿದ್ದೇನೆ. ಯಾರ್ಯಾರು ನನ್ನ ಸಿಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅವರೆಲ್ಲ. ಶಕ್ತಿ ಸಂರಕ್ಷಣೆ ಜಾಗೃತಿ ಅಂಗವಾಗಿ ಕಲಬುರಗಿಯಲ್ಲಿ ಇಂಧನ ಉಳಿಸುವಂತೆ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಖಾಸಗಿ ಶಾಲೆಯಿಂದ ಗ್ರೀನ್ ಎನರ್ಜಿ ಉಳಿಸಿ ಎಂಬ ಜಾಗೃತಿ ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳು ಭಾಗವಹಿಸಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಜಾಗೃತಿ ಜಾಥಾ ನಡೆಸಿದರು. ಮೂಲಭೂತ ಸೌಕರ್ಯ ಸೇರಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಇಲ್ಲದೆ ಪರದಾಡುತ್ತಿದ್ದ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ರಾಂಪುರಕ್ಕೆ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡುವಂತೆ ಆಗ್ರಹಿಸಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು. ಈ ಬೆನ್ನಲ್ಲೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಕೆಟ್ಟು ನಿಂತಿರುವ RO ಪ್ಲಾಂಟ್ ದುರಸ್ತಿಗೆ ಮುಂದಾಗಿದ್ದಾರೆ. ತಾಲೂಕು ಪಂಚಾಯತ್ IO ಬಬಲಗಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ ಬಳಿಕ ನೀರಿನ ಟ್ಯಾಂಕ್ ಸಹ ಶೀಘ್ರದಲ್ಲೇ ಉದ್ಘಾಟನೆ ಮಾಡುವ ಭರವಸೆಯನ್ನ ನೀಡಿದ್ದಾರೆ. ಜೊತೆಗೆ ಗ್ರಾಮದಲ್ಲಿ ಬಿದ್ದಿರುವ ತಗ್ಗುಗುಂಡಿ ಮುಚ್ಚಿ ಕಲುಷಿತ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಅಂತ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ರಾಯಚೂರಿನ ದೇವದುರ್ಗ ಪಟ್ಟಣದ ಬಾಬು ಗೌರಂಪೇಟ ಎಂಬ ಮುಸ್ಲಿಂ ಯುವಕ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸಿ ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನವನ್ನು ಪಡೆದಿದ್ದಾರೆ. ಕಳೆದ 10 ವರ್ಷಗಳಿಂದ ಮಾಲೆ ಧರಿಸಿ ಶಬರಿಮಲೆಗೆ ತೆರಳುತ್ತಾ ಇದ್ದ ಅಯ್ಯಪ್ಪ ಮಾಲಾಧಾರಿ ಬಾಬು ಧರ್ಮದ ಭೇದ ಭಾವವಿಲ್ಲದೆ ಅಯ್ಯಪ್ಪನಿಗೆ ನಿತ್ಯ ಪೂಜಿಸುತ್ತಾ ಬರ್ತಿದ್ದಾರೆ. ಇನ್ನು ಮುಸ್ಲಿಂ ಯುವಕ ಬಾಬು ಅವರ ಭಕ್ತಿ ಭಾವಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಭತ್ತ ಖರೀದಿಸುವಂತೆ ಆಗ್ರಹಿಸಿ ರೈತರು ಮೈಸೂರು ಮಳವಳ್ಳಿ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದರು. ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ದಿಢೀರ್ ಪ್ರತಿಭಟನೆಯಿಂದಾಗಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಯಿತು. ಈಗಾಗಲೇ ಭತ್ತ ಖರೀದಿ ಕೇಂದ್ರ ತೆರೆಯಲಾಗಿದೆ. ಆದರೆ ಭತ್ತ ಖರೀದಿ ಕೇಂದ್ರದಲ್ಲಿ ಭತ್ತ ಖರೀದಿ ಮಾಡ್ತಾ ಇಲ್ಲ. ರೈತರು ಬೆಳೆದಂತಹ ಭತ್ತ ಮಧ್ಯವರ್ತಿಗಳ ಪಾಲಾಗ್ತಾ ಇದೆ. ಕೂಡಲೇ ರೈತರು ಬೆಳೆದ ಭತ್ತ ಖರೀದಿಸಬೇಕು ಅಂತ ಹೇಳಿ ಆಗ್ರಹಿಸಿ ನಡು ರೋಡಿಗೆ ಭತ್ತವನ್ನ ಸುರಿದು ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವೈಜ್ಞಾನಿಕ ಬೃಹತ್ ಸಮ್ಮೇಳನ ನಡೆಸಲಾಯಿತು. ನಾಡಗೀತೆ ಹಾಡುವುದರ ಮೂಲಕ ವೈಜ್ಞಾನಿಕ ಸಂಶೋಧನಾ ಸಮ್ಮೇಳನಕ್ಕೆ ಚಾಲನೆಯನ್ನ ನೀಡಲಾಯಿತು. ಇನ್ನು ಈ ಸಮ್ಮೇಳನದಲ್ಲಿ ರಂಗಭೂಮಿ ಕಲಾವಿದೆ, ಚಲನಚಿತ್ರ ನಟಿ ಉಮಾಶ್ರೀ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ BR ಪಾಟೀಲ್ ಭಾಗಿಯಾಗಿದ್ದರು. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಚಿರತೆ ಭೀತಿ ಶುರುವಾಗಿದೆ. ರಾಮಗೇರಿ, ಬಸಾಪುರ, ದೇವಿಹಾಳ ಗ್ರಾಮದಲ್ಲಿ ಆಗಾಗ ಚಿರತೆ ಪ್ರತ್ಯಕ್ಷ ಆಗ್ತಾ ಇದೆ. ಹೀಗಾಗಿ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರುವಂತೆ ಗ್ರಾಮ ಪಂಚಾಯಿತಿಯಿಂದ ಡಂಗೂರ ಬಾರಿಸುವ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಸ್ಮಾರಕಗಳು, ಶಾಸನಗಳು ಸಿಕ್ಕಿವೆ. ಅದೇ ಸಾಲಿಗೆ ಈಗ ಮತ್ತೊಂದು ಐತಿಹಾಸಿಕ ಕುರುಹು ಸೇರ್ಪಡೆ ಆಗಿದೆ. ಆದರೆ ಈ ಕುರುಹು ಭಿನ್ನವಾಗಿದ್ದು, ಜೊತೆಗೆ ರಾಜ್ಯದಲ್ಲಿ ಪತ್ತೆಯಾದ ಮೊಟ್ಟ ಮೊದಲ ಪುರಾತತ್ವ ಸ್ಮಾರಕ ಅನ್ನೋ ಪಟ್ಟಿಗೆ ಸೇರ್ಪಡೆ ಆಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬಿಳಸನೂರು ಗ್ರಾಮದಲ್ಲಿ ಏಕಶಿಲೆಯಲ್ಲಿ ನಿಂತಿರುವಂತಹ ಕಲ್ಲು, ಆ ಕಲ್ಲಿನ ಮೇಲಿನ ಇತಿಹಾಸ ಸಾರುವಂತಹ